ನಮಸ್ಕಾರ ಆತ್ಮಿಕರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12 ಮುಗಿಯೋದಕ್ಕೆ ಇನ್ನೇನು 3 ದಿನ ಮಾತ್ರ ಬಾಕಿ ಇದೆ. 3 ದಿನ ಕಳೀತಾ ಇದ್ದಂತೆ ಬಿಗ್ ಬಾಸ್ ಆಟ ಅಂತ್ಯ ಆಗಲಿದೆ. ಮತ್ತೆ ಬಿಗ್ ಬಾಸ್ ನೋಡಬೇಕು ಅಂದ್ರೆ ಇನ್ನೊಂದು ವರ್ಷ ಕಾಯಬೇಕು. ಹೀಗಾಗಿ ಬಿಗ್ ಬಾಸ್ ವೀಕ್ಷಕರಿಗೂ ಇದು ತುಂಬಾ ನೋವಿನ ಸಂಗತಿ. ಇಷ್ಟು ದಿನ ರಾತ್ರಿ 9:30 ಆದ್ರೆ ಸಾಕು, ಎಲ್ಲರೂ ಟಿವಿ ಮುಂದೆ ಬಂದು ಕೂರ್ತಾ ಇದ್ರು. ಇವ್ರು ನಮ್ಮ ಫೇವ್ರೆಟ್, ಇವರನ್ನ ಕಂಡ್ರೆ ಆಗಲ್ಲ, ಇವರೇ ಈ ವಾರ ಹೊರ ಹೋಗೋದು, ಈ ವಾರ ಕಿಚ್ಚ ಸುದೀಪ್ ಇವರಿಗೆ ಕ್ಲಾಸ್ ತಗೋತಾರೆ. ಇದೆಲ್ಲದಕ್ಕೂ ತೆರೆ ಬಿದ್ದಾಗಿದೆ. ಈಗೇನಿದ್ರು ಬಿಗ್ ಬಾಸ್ ಗೆಲ್ಲೋದ್ಯಾರು ಅನ್ನೋ ಉತ್ತರ ಸಿಗಬೇಕಿದೆ ಅಷ್ಟೆ. ಹೀಗಾಗಿಯೇ ಈಗ ಬಿಗ್ ಬಾಸ್ ಮನೆಯ ಕೊನೆ ಎಲಿಮಿನೇಷನ್ ಬಗ್ಗೆ ದೊಡ್ಡ ಚರ್ಚೆ ಹುಟ್ಟಿರೋದು. ಈ ವಾರ ಮಿಡ್ ನೈಟ್ ಎಲಿಮಿನೇಷನ್ ನಡೆಯುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಕಳೆದ ವಾರ ಕಿಚ್ಚ ಸುದೀಪ್ ಅವರೇ ಈ ಬಗ್ಗೆ ಮಾಹಿತಿ ನೀಡಿದ್ರು. ಹೀಗಾಗಿ 3 ದಿನದ ಬಳಿಕ ಮಿಡ್ ನೈಟ್ ಎಲಿಮಿನೇಷನ್ ನಡೆಯುತ್ತೆ ಅಂತ ಎಲ್ಲರೂ ಭಯದಲ್ಲಿದ್ರು. ಆ ಭಯಕ್ಕೀಗ ಪೂರ್ಣ ವಿರಾಮ ಬಿದ್ದಿದೆ. ಮಂಗಳವಾರದವರೆಗೂ ವೋಟಿಂಗ್ ಲೈನ್ ಓಪನ್ ಇತ್ತು. ಅದರಂತೆ ನಿನ್ನೆ ಸಂಜೆವರೆಗೂ ವೋಟಿಂಗ್ ಲೈನ್ ತೆರೆಯಲಾಗಿತ್ತು. ಬಿಗ್ ಬಾಸ್ ಶುರುವಾಗೋ ಹೊತ್ತಿಗೆ ವೋಟಿಂಗ್ ಲೈನ್ ಕ್ಲೋಸ್ ಆಗಿದೆ. ಹೀಗಾಗಿ ಇವತ್ತು ಮಿಡ್ ವೀಕ್ ಎಲಿಮಿನೇಷನ್ ನಡೆಯಲಿದೆ. ಬಿಗ್ ಬಾಸ್ ಕೂಡ 3 ದಿನಕ್ಕೆ ಮಿಡ್ ವೀಕ್ ಎಲಿಮಿನೇಷನ್ ನಡೆಯುತ್ತೆ ಅಂದಿದ್ರು. ಭಾನುವಾರದ ಕಿಚ್ಚನ ಪಂಚಾಯಿತಿ ಮುಗಿದು ಇವತ್ತಿಗೆ 3 ದಿನ ಆಗೋಯ್ತು. ಹೀಗಾಗಿ ಇವತ್ತು ಮಿಡ್ ನೈಟ್ ಎಲಿಮಿನೇಷನ್ ನಡೆದಿದ್ದು ನೀವ್ಯಾರು ಊಹಿಸದ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ. ನಿನ್ನೆ ಎಪಿಸೋಡ್ ನೋಡಿದ ನಿಮಗೆಲ್ಲ ಒಂದು ವಿಷಯ ಅರ್ಥ ಆಗಿರುತ್ತೆ. ಧ್ರುವಂತ್ ಅಬ್ಬರ ನೋಡ್ತಾ ಇದ್ರೆ ಅವರ ಮನ್ಸಲ್ಲಿ ತಾವೇ ಬಿಗ್ ಬಾಸ್ ಕಪ್ ಗೆಲ್ಲೋದು ಅನ್ನೋ ಫೀಲಿಂಗ್ ನಲ್ಲಿದ್ರು. ಬಿಗ್ ಬಾಸ್ ಮನೆಗೆ ಬಂದಿದ್ದ 22 ಜನರಲ್ಲಿ 6 ಜನಕ್ಕೆ ತಂದು ನಿಲ್ಸಿದ್ದೀನಿ. ಇದು ನನ್ನ ತಾಕತ್ತು. ನನ್ನ ಮುಂದೆ ಬಂದವರು, ನಾನು ಅಂದವರನ್ನೆಲ್ಲ ಅಟ್ಟಾಡ್ಸಿದ್ದೀನಿ. ನಾನು ಸಿಂಗಲ್ ಸಿಂಹ, ಯಾರನ್ನೂ ಕೇರೆ ಮಾಡಿಲ್ಲ. ವ್ಯಕ್ತಿತ್ವ ಅಂತ ಬಂದ್ರೆ ಎಲ್ಲರನ್ನೂ ಅಟ್ಟಾಡಿಸಿದ್ದೀನಿ ಅಂತ ಬಿಲ್ಡಪ್ ಕೊಟ್ಟಿದ್ರು. ಇದು ನೋಡೋರಿಗೂ ಸ್ವಲ್ಪ ಇರಿಟೇಟ್ ಅನ್ನಿಸ್ತಾ ಇತ್ತು ಬಿಡಿ. ಯಾಕಂದ್ರೆ ಬಿಗ್ ಬಾಸ್ ಮನೆಗೆ ಬಂದಿದ್ದ ಜನರಿಗೆ ಯಾರು ಹೇಗೆ ಅನ್ನೋದು ಚೆನ್ನಾಗಿ ಗೊತ್ತು. ಯಾರು ಏನ್ ಮಾಡಿದ್ದಾರೆ, ಯಾರೇನ್ ದಬಾಕಿದ್ದಾರೆ, ಯಾರನ್ನ ಗೆಲ್ಲಿಸ್ಬೇಕು, ಯಾರನ್ನ ಸೋಲಿಸ್ಬೇಕು ಅನ್ನೋದು ವೀಕ್ಷಕರಿಗಿಂತ ಇನ್ಯಾರಿಗೂ ಚೆನ್ನಾಗಿ ಗೊತ್ತಿಲ್ಲ. ಅಂತಹದ್ರಲ್ಲಿ ವೀಕ್ಷಕರ ಮುಂದೆ ನಿಂತ್ಕೊಂಡು ನಾನು ಹೀಗೆ ಅಂತ ಬಿಲ್ಡಪ್ ಕೊಟ್ರೆ ನೋಡೋರಿಗೆ ಸ್ವಲ್ಪ ಓವರ್ ಅನ್ಸುತ್ತೆ. ಇದನ್ನೆಲ್ಲ ಯಾಕೆ ಹೇಳ್ತಿದೀವಿ ಅಂದ್ರೆ ಈ ವಾರದ ಮಿಡ್ ವೀಕ್ ಎಲಿಮಿನೇಷನ್ ನಲ್ಲಿ ಹೊರ ಹೋಗಿದ್ದು ಬೇರ್ಯಾರೂ ಅಲ್ಲ, ಇದೇ ಧ್ರುವಂತ್. 110 ದಿನದ ಬಿಗ್ ಬಾಸ್ ಜರ್ನಿಗೆ ಕೊನೆಗೂ ಪೂರ್ಣ ವಿರಾಮ ಬಿದ್ದಿದೆ. ಬಿಗ್ ಬಾಸ್ ಮನೆಯಲ್ಲಿದ್ದ ಬಹುತೇಕ ಸ್ಪರ್ಧಿಗಳು ಅನ್ಕೊಂಡಿದ್ದೇ ಬೇರೆ, ಇಲ್ಲಾಗಿದ್ದೇ ಬೇರೆ. ಬಿಗ್ ಬಾಸ್ನ ಈ ನಿರ್ಧಾರ ತುಂಬಾ ಜನರಿಗೆ ನೋವು ತರಿಸಿದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ಬಿಗ್ ಬಾಸ್ ಮನೆಗೆ ಬಂದ ಮೊದಲ ದಿನದಿಂದಲೂ ಬಹಳ ಡ್ರಾಮ್ಯಾಟಿಕ್ ಆಗಿ ಇದ್ದವರು ಅಂದರೆ ಅದು ಧ್ರುವಂತ್. ನಮ್ಮ ಜೊತೆಗಿದ್ದವರು ಮತ್ತೊಬ್ಬರ ಜೊತೆ ಕ್ಲೋಸ್ ಆಗುವಂತಿರಲಿಲ್ಲ. ತಾವು ಯಾರ ಜೊತೆಗೆ ಬೇಕಾದರೂ ಇರಬಹುದಿತ್ತು, ಆದರೆ ಬೇರೆಯವರು ಯಾರ ಜೊತೆಗೂ ಹೋಗುವಂತಿರಲಿಲ್ಲ. ಅದರಲ್ಲೂ ಕೆಲವರು ನನ್ನ ಹಿಂದೆಯೇ ಸುತ್ತ ಹಾಕ್ತಾ ಇದ್ರು, ಆದರೆ ನಾನೇ ಅವರ ಹಿಂದೆ ಹೋಗಿರಲಿಲ್ಲ ಅಂತ ಹೆಣ್ಮಕ್ಳ ಬಗ್ಗೆಯೂ ಮಾತನಾಡಿದ್ರು. ಇದು ದೊಡ್ಡ ಗಲಾಟೆಗೆ ಕಾರಣವೂ ಆಗಿತ್ತು. ಆಮೇಲೆ ಧ್ರುವಂತ್ ಗಲಾಟೆ ಕಿತ್ತಾಟದ ವಿಷಯ ಕೂಡ ಹೈಲೈಟ್ ಆಗಿತ್ತು. ಧ್ರುವಂತ್ ಬಗ್ಗೆ ಇದ್ದ ಒಂದೇ ಒಂದು ದೊಡ್ಡ ಕಂಪ್ಲೇಂಟ್ ಅಂದ್ರೆ ಒಂದು ವಾರ ಇದ್ದಂತೆ ಇನ್ನೊಂದು ವಾರ ಇರ್ತಾ ಇರಲಿಲ್ಲ. ಅವರ ಮನಸ್ಥಿತಿ ಅದು ಯಾವಾಗ ಚೇಂಜ್ ಆಗಿತ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಆಗ್ತಾ ಇರಲಿಲ್ಲ. ಆದ್ರೆ ಕಳೆದ 3 ವಾರದಿಂದ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ರು. ಅದರಲ್ಲೂ ರಕ್ಷಿತಾಗೆ ಧ್ರುವಂತ್ ಕೊಡ್ತಾ ಇದ್ದ ಕೌಂಟರ್ ನೋಡೋದಿಕ್ಕೆ ಮಜಾ ಬರ್ತಾ ಇತ್ತು. ಕೊನೆಗೆ ಗಿಲ್ಲಿಗೂ ಬಿಡದಂತೆ ಕೌಂಟರ್ ಕೊಡೋದಕ್ಕೆ ಶುರು ಮಾಡಿದ್ರು. ಈ ಧ್ರುವಂತ ಮೊದಲಿನಿಂದಲೂ ಇರಬೇಕಿತ್ತು, ಆದ್ರೆ ಏನ್ ಮಾಡೋದು, ಧ್ರುವಂತ್ಗೆ ಇದು ಅರ್ಥ ಆಗೋದು ಲೇಟ್ ಆಗಿ ಹೋಯ್ತು. ಹೀಗಾಗಿ ನೋಡೋರ ದೃಷ್ಟಿಯಲ್ಲಿ ವಿಲನ್ ಆಗಿದ್ದು. ಈ ವಾರ ಕಾವ್ಯ ಮನೆಗೆ ಹೋಗ್ತಾರೆ ಅನ್ನೋದು 100ಕ್ಕೆ 100 ಸತ್ಯ ಎನ್ನಲಾಗ್ತಾ ಇತ್ತು. ಆದ್ರೆ ಈಗ ಆಗಿದ್ದೇ ಬೇರೆ ಬಿಡಿ. ಕಾವ್ಯ ಮೊದಲೇ ಕಲರ್ಸ್ ಕನ್ನಡದ ಪ್ರತಿಭೆ. ಬಿಗ್ ಬಾಸ್ ಮನೆಯಲ್ಲಿ ಏನೂ ಮಾಡದೆ ಸ್ಪಂದನಾರನ್ನ ಹತ್ರ 100 ದಿನದವರೆಗೆ ಇಟ್ಕೊಂಡಿದ್ದು. ಇನ್ನು ಕಾವ್ಯಾರನ್ನ ಫಿನಾಲೆಗೆ ಕರ್ಕೊಂಡು ಹೋಗದೆ ಇರ್ತಾರ. ಹೀಗಾಗಿ ಕಾವ್ಯಗಾಗಿ ಧ್ರುವಂತ್ ಬಲಿಯಾಗಿದ್ದಾರೆ. ಮಿಡ್ ವೀಕ್ ಎಲಿಮಿನೇಷನ್ ನಲ್ಲಿ ಧ್ರುವಂತ್ ಹೊರ ಹೋಗಿದ್ದಾರೆ. ನೀವು ಹೇಳೋದೆಲ್ಲ ಸುಳ್ಳು ಅಂತ ಬಹುತೇಕರು ಹೇಳಬಹುದು, ಆದ್ರೆ ಇದೇ ಸತ್ಯ. ನಾಳೆ ಎಲಿಮಿನೇಷನ್ ಎಪಿಸೋಡ್ ಪ್ರಸಾರ ಆಗುತ್ತೆ.
ಆಗ ನಿಮಗೆ ಎಲ್ಲ ಗೊತ್ತಾಗುತ್ತೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.